ಆ್ಯಸ್ ಪರ್ ದಿ ಲೇಟೆಸ್ಟ್ ಸಿಲೆಬಸ್ ನಿಮಗೆ ಇನ್ನೂ ಒಂದು 10-15% ಸಿಲೆಬಸ್ ಮಾತ್ರ ಪೆಂಡಿಂಗ್ ಇದೆ. ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ನಿಮಗೆ ಶಿಫ್ಟ್ ರಿಜಿಸ್ಟರ್ಸ್ ಮತ್ತು ಕೌಂಟರ್ಸ್ನ ಡಿಲೀಟ್ ಮಾಡಿದ್ದಾರೆ. ಆಯಿತಾ, ನಾನು ಆಮೇಲೆ ಕಳಿಸ್ತೀನಿ ನಿಮಗೆ ಸ್ಕ್ರೀನ್ಶಾಟ್ಸು ಈ ಚಾಪ್ಟರಲ್ಲಿ. ಆಮೇಲೆ ಮೈಕ್ರೋ ಕಂಟ್ರೋಲರ್ಸ್ ಚಾಪ್ಟರ್ ಡಿಲೀಟ್ ಮಾಡಿದ್ದಾರೆ, ಸಿ ಪ್ರೋಗ್ರಾಮಿಂಗ್ ಚಾಪ್ಟರು ಡಿಲೀಟ್ ಮಾಡಿದ್ದಾರೆ, ಆ್ಯಂಡ್ ಆಲ್ಸೋ ಮಾಡರ್ನ್ ಕಮ್ಯುನಿಕೇಷನ್ ಚಾಪ್ಟರು ಡಿಲೀಟ್ ಮಾಡಿದ್ದಾರೆ. ಸೊ ಯಾವುದು ಜಾಸ್ತಿ ವರ್ತ್ ಇತ್ತು ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ನೋ ಅದರ್ ಆಪ್ಷನ್, ವಿ ಹ್ಯಾವ್ ಟು ಪ್ರಿಪೇರ್ ವಿತ್ ರಿಮೈನಿಂಗ್ ಚಾಪ್ಟರ್ಸ್. ಆಲ್ಮೋಸ್ಟ್ ನಮಗೆ ಒಂದು 4 ಚಾಪ್ಟರ್ಸ್ ಡಿಲೀಟ್ ಮಾಡಿದ್ದಾರೆ ಔಟ್ ಆಫ್ 13. ಆಬ್ವಿಯಸ್ಲಿ ಯು ನೀಡ್ ಟು ಪ್ರಿಪೇರ್ ವಿತ್ 9. ಅದರಲ್ಲಿ ಒನ್ ಆಫ್ ದಿ ಚಾಪ್ಟರ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸಿನ್ಸ್ ಚಾಪ್ಟರ್ ಡಿಲೀಟ್ ಆಗಿರೋದ್ರಿಂದ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ವಿಲ್ ಗೇನ್ ಮೋರ್ ವೆಯ್ಟೇಜ್ ನಾವು. ಕಾಮನ್ ಸೆನ್ಸ್ ಕರೆಕ್ಟ್ ಅಲ್ವಾ? ಸೊ ಬೇರೆ ಚಾಪ್ಟರ್ಸ್ ಡಿಲೀಟ್ ಆಗಿರೋದ್ರಿಂದ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ಗೆ ಏನು 15 to 18 ಮಾರ್ಕ್ಸ್ ಇತ್ತು, ಇಟ್ ಮೈಟ್ ಬಿಕಮ್ ನಾವು 20 to 25 ಮಾರ್ಕ್ಸ್, ಬಿಕಾಸ್ ವೆಯ್ಟೇಜ್ ಜಾಸ್ತಿ ಮಾಡ್ತಾರೆ. ಅದೊಂಥರ ಅಡ್ವಾಂಟೇಜ್ ಅಂದ್ಕೊಳ್ಳಿ. ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲೂ ಕೆಲವೊಂದು ಕೆಲವೊಂದು ಟಾಪಿಕ್ಸ್ನ ಡಿಲೀಟ್ ಮಾಡಿದ್ದಾರೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಡಿಜಿಟಲ್ ಸರ್ಕ್ಯೂಟ್ಸು. ಆಯಿತಾ, ಡಿಜಿಟಲ್ ಸರ್ಕ್ಯೂಟ್ಸ್. ಡಿಜಿಟಲ್ ಸರ್ಕ್ಯೂಟ್ಸ್ ಆರ್ ಆಫ್ 2 types. Digital circuits are of 2 types. One is combinational digital circuits. The other one is sequential logic circuits. Aita. So one is combinational, the other one is sequential logic circuits. ಅದರಲ್ಲಿ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಹಾಫ್ ಸಬ್ಟ್ರಾಕ್ಟರ್, ಹಾಫ್ ಆ್ಯಡರ್, ಫುಲ್ ಆ್ಯಡರ್, ಇವೆಲ್ಲ ಕೂಡ ಏನು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ವಿ ಹ್ಯಾವ್ ಡನ್, ರೈಟ್? ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್, ಬಟ್ ನಾಟ್ ಆಲ್, ಓನ್ಲಿ ಒನ್ ಮಾತ್ರ ಹೇಳ್ಕೊಡ್ತೀನಿ. ನಾವು ಏನು ಡಿಫ್ರೆನ್ಸ್ ಬರುತ್ತೆ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ಗೂ ಮತ್ತು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ಗೂ ಅಂತ. ಸಿ ದ ಮೇನ್ ಡಿಫ್ರೆನ್ಸ್ ಹಿಯರ್ ಈಸ್ ಮೆಮೊರಿ. Memory. So, I'm sorry, yeah. Memory is the key difference here. Memory is the key difference. ಅಂದರೆ ಅರ್ಥ ಏನು? ನಾವು ಒಂದು ಹಾಫ್ ಆ್ಯಡರ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದ್ಕೊಳ್ಳಿ. ಈ ಹಾಫ್ ಆ್ಯಡರ್ಗೆ 2 ಇನ್ಪುಟ್ಸ್ ಕೊಡ್ತೀವಿ, ಎ ಬಿ ಮತ್ತು ಸಮ್ಗೆ XOR ಗೇಟು, ಕ್ಯಾರಿಗೆ ಆ್ಯಂಡ್ ಗೇಟ್ ಕೊಡ್ತೀವಿ, ಎ ಬಿ. ಇದು ಸಮ್ ಆಯಿತು, ಇದು ಕ್ಯಾರಿ ಆಯಿತು ಅಲ್ವಾ? ಈ ಹಾಫ್ ಆ್ಯಡರ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಅದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್. ಇಲ್ಲಿ ಏನು ಔಟ್ಪುಟ್ ಬರುತ್ತಲ್ವ, ನಮಗೆ ಏನು ಔಟ್ಪುಟ್ ಬರುತ್ತೋ ಅದು ಇನ್ಪುಟ್ ಮೇಲೆ ಡಿಪೆಂಡ್ ಆಗುತ್ತೆ, ಕರೆಕ್ಟಾ? ಸೊ 0 0 ಕೊಟ್ಟರೆ ಸಮ್ಮು 0, ಕ್ಯಾರಿ 0. 0 1 ಕೊಟ್ಟರೆ ಸಮ್ ಇಸ್ 1, ಕ್ಯಾರಿ 0. 1 1 ಕೊಟ್ಟರೆ ಸಮ್ 0, ಕ್ಯಾರಿ 1 ಬರುತ್ತೆ. ಸೊ ಈ ಔಟ್ಪುಟ್ ಅನ್ನೋದು, ಸೊ ಪ್ರೆಸೆಂಟ್ ಔಟ್ಪುಟ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಔಟ್ಪುಟ್ ಅನ್ನೋದು ಪ್ರೆಸೆಂಟ್ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಇಟ್ಸ್ ಪ್ರೀವಿಯಸ್ ಸ್ಟೇಟ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಇಟ್ಸ್ ಪ್ರೀವಿಯಸ್ ಸ್ಟೇಟ್ ಅಂತಂದರೆ, ಸಪೋಸ್ ಇಲ್ಲಿ 0 1 ಅಂತಿತ್ತು ಅಂದ್ಕೊಳ್ಳಿ, ವಾಟ್ ಯು ಗೋಯಿಂಗ್ ಟು ಗೆಟ್ ನಾವು? ಅಥವಾ ಐ ಆಮ್ ಗೋಯಿಂಗ್ ಟು ಟೇಕ್ ಇದು 1, ಇದು 0 ಇತ್ತು ಅಂದ್ಕೊಳ್ಳಿ, ಅವಾಗ ಏನು ಬರುತ್ತೆ? 1 ಎಕ್ಸ್ಕ್ಲೂಸಿವ್ 0 ಇಸ್ ಸಮ್ 1 ಬರುತ್ತೆ, ಕ್ಯಾರಿ 0 ಬರುತ್ತೆ. ಸೊ 1 0 ಇನ್ಪುಟ್ಸ್ ಕೊಟ್ಟರೆ ಸಮ್ 1, ಕ್ಯಾರಿ 0 ಬರುತ್ತೆ. ಸಪೋಸ್ ನಾನೇನಾದರೂ 1 1 ಕೊಟ್ಟೆ ಅಂದ್ಕೊಳ್ಳಿ, 1 1 ಕೊಟ್ಟರೆ ಸಮ್ಮು 0 ಆಗುತ್ತೆ, ಕ್ಯಾರಿ 1 ಆಗುತ್ತೆ. ಅಂದರೆ ಈ 0 1 ಅನ್ನೋದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ? 1 1 ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೆಸೆಂಟ್ ಔಟ್ಪುಟ್ ಈಸ್ ಡಿಪೆಂಡಿಂಗ್ ಪ್ಯೂರ್ಲಿ ಆನ್ ದಿ ಪ್ರೆಸೆಂಟ್ ಇನ್ಪುಟ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ರೀವಿಯಸ್ ಸ್ಟೇಟ್. ಪ್ರೀವಿಯಸ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ. ಅಂದರೆ ಪ್ರೀವಿಯಸ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗೋದೇ ಇಲ್ಲ ಅಂತಂದರೆ ಪ್ರೀವಿಯಸ್ ಸ್ಟೇಟ್ ಅನ್ನೋದು ಸ್ಟೋರ್ ಆಗಿರಬೇಕಲ್ವಾ? ಮೇ ಬಿ ಇವೆರಡು ಗೇಟ್ಸ್ ಇವು, ಆಯಿತಾ? ನಮಗೆ ಇಲ್ಲೇನಾಗ್ತಲ್ಲ, ಒಂದು ಮೆಮೊರಿ ಎಲಿಮೆಂಟ್ ಅನ್ನೋದಿಲ್ಲ ಇಲ್ಲಿ. ಸೊ ಮೆಮೊರಿ ಅಂದರೆ ಸ್ಟೋರ್ ಆಗೋಲ್ಲ. ಅಂದರೆ ಇಲ್ಲಿ ಇನ್ಪುಟ್ಸ್ ಕೊಡ್ತೀವಿ, ಅಲ್ಲಿ ಔಟ್ಪುಟ್ ಬರುತ್ತೆ, ದಟ್ಸ್ ಇಟ್. ಬಟ್ ಈ ಔಟ್ಪುಟ್ಸ್ ಏನಿರುತ್ತೆ, ದೋಸ್ ಔಟ್ಪುಟ್ಸ್ ವಿಲ್ ನಾಟ್ ಬಿ ಸ್ಟೋರ್ಡ್, ವಿಚ್ ಮೀನ್ಸ್ ದಟ್ ದೆರ್ ಇಸ್ ನೋ ಮೆಮೊರಿ. ಸೊ ವಿಚ್ ಮೀನ್ಸ್ ದಟ್ ದೆರ್ ಇಸ್ ನೋ ಮೆಮೊರಿ, ಆಯಿತಾ? ಸೊ ಈ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸಲ್ಲಿ ಏನಾಗುತ್ತೆ ಅಂತಂದರೆ, ಕೇಳ್ತಾರೆ ಡಿಫ್ರೆನ್ಸಸ್ಸು 3 ಮಾರ್ಕ್ಸ್ಗೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಮತ್ತು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸಲ್ಲಿ ದಿ ಪ್ರೆಸೆಂಟ್ ಔಟ್ಪುಟ್ depends
only on present input. So the present output depends only on present input, whereas sequential logic circuits ಅಲ್ಲಿ ಹಂಗೆ ಬರಲ್ಲ. sequential logic circuits ಅಲ್ಲಿ ಏನಾಗುತ್ತೆ ಅಂದರೆ the present output depends on both present input and previous output. See, we will discuss this. Idu ninge helkodre artha agalla. We will discuss this in a while. So previous output. So this is the basic difference between combinational logic circuits and sequential logic circuits. ಅಂದರೆ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸಲ್ಲಿ ಯಾವುದೇ ರೀತಿ ಡೇಟಾ ಸ್ಟೋರ್ ಆಗಲ್ಲ. ಸೊ ನಾವೇನು ಇನ್ಪುಟ್ ಕೊಡ್ತೀವೋ ಔಟ್ಪುಟ್ ಬರ್ತಾ ಇರುತ್ತೆ. ಬಟ್ ಇದ್ರ ಪ್ರೀವಿಯಸ್ ಹೆಂಗಿತ್ತು ಅದ್ರ ಬಗ್ಗೆ ಇದಕ್ಕೆ ತಲೆನೇ ಕೆಡಿಸ್ಕೊಳ್ಳೋಲ್ಲ. ಸೊ ಇಟ್ ಹ್ಯಾಸ್ ನೋ ಮೆಮೊರಿ ಅಟ್ ಆಲ್. ಇಲ್ಲಿ ಮೆಮೊರಿ ಇಲ್ಲ, ಬಟ್ ಇಲ್ಲಿ ಮೆಮೊರಿ ಇದೆ. ಸೊ ಇಟ್ ಹ್ಯಾಸ್ ನೋ ಮೆಮೊರಿ. ಸರಿನಾ? ಇಲ್ಲಿ ಮೆಮೊರಿ ಇದೆ ಅಂದರೆ ಇಟ್ ಕ್ಯಾನ್ ಸ್ಟೋರ್ ದ ಡೇಟಾ. ಈಗ ನಾವು ಮೆಮೊರಿ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಮೊಬೈಲಲ್ಲಿ ಇನ್ಬಿಲ್ಟ್ ರ್ಯಾಮ್ ರಾಮ್ ಅಂತ ಹೇಳ್ತೀವಿ. ಸೊ ಮೆಮೊರಿ ಇದೆ ಅಂತಂದರೆ ಡೆಫಿನೆಟಾಗಿ ನಮ್ಮ ಮೊಬೈಲಲ್ಲಿರೋ ರ್ಯಾಮ್ ಆರ್ ರಾಮ್ ವಾಟ್ ಎವರ್ ಅದರಲ್ಲಿ ಯಾವ ಟೈಪ್ ಆಫ್ ಡಿಜಿಟಲ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತಾರೆ. ಡೆಫಿನೆಟ್ಲಿ ನೋ ಡೌಟ್ ಅಬೌಟ್ ಇಟ್. ವಿ ಹ್ಯಾವ್ ಟು ಯೂಸ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಬಿಕಾಸ್ ವಿ ಹ್ಯಾವ್ ಟು ಸ್ಟೋರ್ ದ ಡೇಟಾ. ರೈಟ್? ನೀವೊಂದು ಫೋಟೋ ತೆಗಿತೀರಾ ಅಂದ್ಕೊಳ್ಳಿ, ಆ ಫೋಟೋ ನಿಮ್ಮ ಮೊಬೈಲಲ್ಲಿ ಸ್ಟೋರ್ ಆಗಿರುತ್ತೆ. ಅಂದರೆ ಪ್ರೀವಿಯಸ್ ಆಗಿ ಏನು ಫೋಟೋ ತೆಗ್ದಿದ್ರಿ ನೋಡ್ಬೋದು. ಆದರೆ ಇದರಲ್ಲಿ ಹಂಗಾಗಲ್ಲ. ಒಂದು ಫೋಟೋ ತೆಗೆದ್ರಾ, ನೆಕ್ಸ್ಟ್ ಫೋಟೋ ತೆಗೆದ್ರೆ ಪ್ರೀವಿಯಸ್ ಫೋಟೋ ಡಿಲೀಟ್ ಆಗುತ್ತೆ. ಕ್ಲಿಯರ್? ಸೊ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಹ್ಯಾಸ್ ನೋ ಮೆಮೊರಿ ಎಟ್ ಆಲ್. ತೆಗೀರಿ, ನೆಕ್ಸ್ಟ್ ಫೋಟೋ ತೆಗೆದ ತಕ್ಷಣ ಪ್ರೀವಿಯಸ್ ಫೋಟೋ ಡಿಲೀಟ್ ಆಗುತ್ತೆ. ಬಟ್ ಇದರಲ್ಲಿ ಹಂಗಾಗಲ್ಲ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅನಾಲಜಿ. ಸೊ ಇಲ್ಲೇನಾಗುತ್ತೆ, ನೀವು ಒಂದು ಫೋಟೋ ತೆಗಿತೀರಾ ಅಂದ್ಕೊಳ್ಳಿ, ಆ ಫೋಟೋನೂ ಇರುತ್ತೆ, ಅದ್ರ ಪ್ರೀವಿಯಸ್ ಫೋಟೋನೂ ಇರುತ್ತೆ. ಅಥವಾ ನೆಕ್ಸ್ಟ್ ಫೋಟೋ ಏನು ತೆಗಿತೀರ ಅದು ಪ್ರೀವಿಯಸ್ ಫೋಟೋ ಮೇಲೂ ಡಿಪೆಂಡ್ ಆಗುತ್ತೆ. ಜಸ್ಟ್ ಆ ಥರ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಮೆಮೊರಿನೇ ಇರಲ್ಲ, ಇದರಲ್ಲಿ ಮೆಮೊರಿ ಇರುತ್ತೆ. ಇಟ್ ಹ್ಯಾಸ್ ಮೆಮೊರಿ. ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು? ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಪ್ಲೆಂಟಿ, ರೈಟ್? ಹಾಫ್ ಆ್ಯಡರ್, ಹಾಫ್ ಸಬ್ಟ್ರಾಕ್ಟರ್, ಫುಲ್ ಆ್ಯಡರ್, ಎಕ್ಸೆಟ್ರಾ. ಸೊ ದೀಸ್ ಆರ್ ಆಲ್ ಸಮ್ ಎಕ್ಸಾಂಪಲ್ಸ್ ಫಾರ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್. ವಿ ಹ್ಯಾವ್ ಸೀನ್. ಇದೆಲ್ಲೂ ಕೂಡ ನಾನು ಮೆಮೊರಿ ಬಗ್ಗೆ ಡಿಸ್ಕಸ್ ಮಾಡಿಲ್ಲ, ನಾವು ಡಿಸ್ಕಸ್ ಮಾಡಿಲ್ಲ. ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಬರುತ್ತೆ. ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ಗೆ ಎಕ್ಸಾಂಪಲ್ಸ್ ಲ್ಯಾಚಸ್. ವಾಟ್ ಆರ್ ಲ್ಯಾಚಸ್? ವಿಲ್ ಡಿಸ್ಕಸ್. ಲ್ಯಾಚಸ್, ಫ್ಲಿಪ್ ಫ್ಲಾಪ್ಸ್, ಏನಿದೆ ಇದೆಲ್ಲ ಡಿಸ್ಕಸ್ ಮಾಡ್ತೀವಿ. ಫ್ಲಿಪ್ ಫ್ಲಾಪ್ಸ್, ಶಿಫ್ಟ್ ರೆಜಿಸ್ಟರ್ಸ್, etc. So these are the some examples for what? ಯಾವುದಕ್ಕೆ? ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಆ್ಯಂಡ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ಇನ್ನೂ ಬೇಕಾದ್ರೆ ಒಂದು ಪಾಯಿಂಟ್ ಬರ್ಕೋಬೋದು. ನೋ ಫೀಡ್ಬ್ಯಾಕ್ ಹಿಯರ್. ನೋ ಫೀಡ್ಬ್ಯಾಕ್. ವಾಟ್ ಈಸ್ ಫೀಡ್ಬ್ಯಾಕ್? I'll tell you. No feedback here. Feedback is required. Feedback is required. ಆಯಿತಾ? So these are the some differences between your combinational logic circuits and sequential logic circuits. Now combinational logic circuits ಒಂದು ಬ್ಲಾಕ್ ಡಯಾಗ್ರಾಮ್ ತೊಗೊಂಡ್ರೆ ಹೆಂಗಿರುತ್ತೆ? ಸೊ ಇಫ್ ದಿಸ್ ಇಸ್ ಯುವರ್ ಸರ್ಕ್ಯೂಟ್ ಅಂದ್ಕೊಳ್ಳಿ, ಸರಿನಾ? ಯು ವಿಲ್ ಗಿವ್ ಇನ್ಪುಟ್ಸ್. ಸೊ ಮೇ ಬಿ ಎ ಆ್ಯಂಡ್ ಬಿ ಆರ್ your inputs when this is your sum carry. ಆಯಿತಾ? ಸೊ okay, fine. Let me take here yes, CO. These are your outputs, whatever. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಇನ್ಪುಟ್ ಕೊಡ್ತೀರಾ, ಇಲ್ಲಿ ಔಟ್ಪುಟ್ ಬರ್ತಾ ಇದೆ. ದಟ್ಸ್ ಇಟ್. ನೋ ಫೀಡ್ಬ್ಯಾಕ್ ಆಗಲಿ, ಮೆಮೊರಿ ಎಲಿಮೆಂಟ್ ಆಗಲಿ, ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಇದೊಂದು ಹಾಫ್ ಆರ್ಡರ್ ಅಂದ್ಕೊಳ್ಳಿ. ವ್ರಾಸ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಬ್ಲಾಕ್ ಡಯಾಗ್ರಾಮ್ ಹೆಂಗಿರುತ್ತೆ ಅಂದರೆ, ಇದು ಸೀಕ್ವೆನ್ಷಿಯಲ್ದು. ಯು ಹ್ಯಾವ್ ಒನ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಸೊ ಐ ಆಮ್ ಗೋಯಿಂಗ್ ಟು ಚೇಂಜ್ ದಿಸ್ ಟು one combinational, any combinational in general agi. So combinational logic
ಸರ್ಕ್ಯೂಟ್. ಸೊ ಇಲ್ಲೂ ಕೂಡ ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಇರುತ್ತೆ, ಬಿಕಾಸ್ ನಾವು ಏನೇ ಆಪ್ರೇಷನ್ ಮಾಡಬೇಕು ಅಂದರೂ ವಿ ನೀಡ್ ದ ಕಾಂಬಿನೇಷನ್ ಆಫ್ ಗೇಟ್ಸ್. ಸೊ ಇಲ್ಲೂ ಕೂಡ ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಇರುತ್ತೆ. ಹಿಯರ್ ಆಲ್ಸೋ ಯು ಹ್ಯಾವ್ ಏನಿದೆ, ಇನ್ಪುಟ್ಸ್ ಇದೆ. ಹಿಯರ್ ಆಲ್ಸೋ ಯು ಹ್ಯಾವ್ ಏನಂತೀವಿ, ಔಟ್ಪುಟ್ಸು ಇದೆ. ಬಟ್ ಈ ಔಟ್ಪುಟ್ ಇದೆಯಲ್ವಾ, ಈ ಔಟ್ಪುಟ್ ಅನ್ನೋದು ಜಸ್ಟು ಈ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗಲ್ಲ. ದಿಸ್ ಔಟ್ಪುಟ್ ಆಲ್ಸೋ ಡಿಪೆಂಡ್ಸ್ ಆನ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಮೆಮೊರಿ. ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಮೆಮೊರಿ ಮೇಲೂ ಡಿಪೆಂಡ್ ಆಗುತ್ತೆ. ಲೈಕ್ ದಿಸ್ ಇಸ್ ಯುವರ್ ಮೆಮೊರಿ. ಸೊ ಈ ಮೆಮೊರಿ ಕೂಡ ಏನಾಗುತ್ತೆ, ಈ ಮೆಮೊರಿಯಿಂದ ನಮಗೆ ಒಂದು ಕ್ಲಾಕ್ ಪಲ್ಸು. ಸೊ ಐ ಲೆಟ್ ಯು ನೋ ವಾಟ್ ಈಸ್ ಕ್ಲಾಕ್, ವಿಲ್ ಡಿಸ್ಕಸ್ ಅಬೌಟ್ ಇಟ್. ಇದು ಕ್ಲಾಕ್ ಅಂತ. ಆಮೇಲೆ ಈ ಮೆಮೊರಿಯಿಂದ ಫೀಡ್ಬ್ಯಾಕ್ ತೊಗೊಂಡೋಗಿ ಇನ್ಪುಟ್ಗೆ ಹೋಗುತ್ತೆ. ಸರಿನಾ? ಅಂದರೆ ಇಲ್ಲೇನು ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಬಿನೇಷನಲ್ ಆ್ಯಂಡ್ ಸೀಕ್ವೆನ್ಷಿಯಲಲ್ಲಿ, ಕಾಂಬಿನೇಷನಲಲ್ಲಿ ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಬರುತ್ತೆ. ಸೊ ರ್ಯಾಂಡಮಾಗಿ ಜನ್ರೇಟ್ ಆಗ್ತಾ ಇರುತ್ತೆ. ನೀವು ಇಲ್ಲಿ ಏನು ಇನ್ಪುಟ್ಸ್ ಕೊಡ್ತೀರೋ ಅದಕ್ಕೆ ತಕ್ಕಂಗೆ ಆ ಸರ್ಕ್ಯೂಟ್ ಒಂದು ಪರ್ಟಿಕ್ಯುಲರ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡುತ್ತೆ, ನಿಮ್ಗೆ ಔಟ್ಪುಟ್ ಬರ್ತಾ ಇರುತ್ತೆ. ಸೊ ದಟ್ ಈಸ್ ಇಟ್ ಹ್ಯಾಸ್ ನೋ ಮೆಮೊರಿ. ಬಟ್ ಇಲ್ಲಿ ಹಿಂಗಾಗಲ್ಲ. ಇಲ್ಲಿ ನಾವು ಇನ್ಪುಟ್ಸ್ ಕೊಡ್ತೀವಿ, ಎಸ್ ಅಫ್ಕೋರ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಔಟ್ಪುಟ್. ಈ ಔಟ್ಪುಟ್ ಏನು ಬರುತ್ತೋ ಅದು ಅಗೈನ್ ವಿಲ್ ಬಿ ಸ್ಟೋರ್ಡ್ ಹಿಯರ್, ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಈ ಮೆಮೊರಿಯಿಂದ ಅಗೇನ್ ಒಂದು ಇನ್ಪುಟ್ ಹೋಗುತ್ತೆ. ಸೊ ನಿಮಗೆ ನೆಕ್ಸ್ಟ್ ಔಟ್ಪುಟ್ ಬರುತ್ತೆ ಗೊತ್ತಾ, ಆ ನೆಕ್ಸ್ಟ್ ಔಟ್ಪುಟ್ಟು ಇಟ್ ನಾಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದಿ ಪ್ರೆಸೆಂಟ್ ಇನ್ಪುಟ್, ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಪ್ರೀವಿಯಸ್ ಔಟ್ಪುಟ್. ಸೊ ಒಂದು ಔಟ್ಪುಟ್ ಬಂತಾ, ಸೊ ಇಲ್ಲಿ ಔಟ್ಪುಟ್ ತೊಗೊತೀರಾ, ಸೊ ಯು ಹ್ಯಾವ್ ಟೇಕನ್ ದ ಔಟ್ಪುಟ್. ಅದೇ ಔಟ್ಪುಟ್ ಮತ್ತೆ ಎಲ್ಲೋಗಿ ಸ್ಟೋರ್ ಆಗುತ್ತೆ? ಲೆಟ್ಸ್ ಇಮ್ಯಾಜಿನ್ ಇಟ್ ಸ್ಟೋರ್ಸ್ ಇನ್ ಯುವರ್ ಮೆಮರಿ. ಕ್ಲಿಯರ್? ಈಗ ಇಲ್ಲ 1 ಬಂತು ಅಂದ್ಕೊಳ್ಳಿ, ಇಲ್ಲ 1 ನಿಮಗೆ ಇಂಡಿಕೇಶನ್ ಬರ್ತಾ ಇರುತ್ತೆ. ಬಟ್ ಆ 1 ಅಗೇನ್ ಎಲ್ಲಿ ಬಂದು ಸ್ಟೋರ್ ಆಗಿರುತ್ತೆ? ಮೆಮೊರಿನಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ಇಲ್ಲಿ ಇನ್ಪುಟ್ಸ್ 0 1 ಕೊಡ್ತೀರಾ ಅಂದ್ಕೊಳ್ಳಿ, ಅಗೇನ್ ಈ ಮೆಮೊರಿಯಿಂದ 1 ಇಲ್ಲಿ ಬರುತ್ತೆ. ಸರಿನಾ? ಸೊ 0 1 1 ಆಗುತ್ತೆ ಅವಾಗ. ಇವಾಗ ಇಲ್ಲಿ ಏನು ಔಟ್ಪುಟ್ ಬರುತ್ತೋ ಈ ಔಟ್ಪುಟ್ಟು ಇಟ್ಸ್ ನಾಟ್ ಓನ್ಲಿ ಡಿಪೆಂಡಿಂಗ್ ಅಪಾನ್ ದಿ ಪ್ರೆಸೆಂಟ್ ಇನ್ಪುಟ್ಸ್, ಬಟ್ ಇಟ್ ಈಸ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದಿ ಪ್ರೀವಿಯಸ್ ಔಟ್ಪುಟ್. ಪ್ರೀವಿಯಸ್ ಔಟ್ಪುಟ್ ಏನು ಬಂದಿತ್ತು? 1. ಸೊ ಪ್ರೀವಿಯಸ್ 1 ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಆ ಮೆಮೊರಿನಲ್ಲಿರೋದು ಅಗೇನ್ ಗಿವನ್ ಆಸ್ ಅ ಫೀಡ್ ಇಟ್ ಬ್ಯಾಕ್ ಅಂದರೆ ಏನು ಔಟ್ಪುಟ್ ಬರುತ್ತೋ ಔಟ್ಪುಟ್ನ ತೊಗೊಂಡು ಸ್ಟೋರ್ ಮಾಡಿ ಅಗೇನ್ ಗಿವ್ ಇಟ್ ಬ್ಯಾಕ್ ಟು ಹೋಮ್ ದ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ feedback is required. Clear? So ಇಲ್ಲಿ ಮಿಕ್ಕಿದೆಲ್ಲ ಅರ್ಥ ಆಗಿರುತ್ತೆ. ಸೊ ಪ್ರೆಸೆಂಟ್ ಔಟ್ಪುಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಪ್ರೆಸೆಂಟ್ ಇನ್ಪುಟ್, ಬಟ್ ಹಿಯರ್ ದ ಪ್ರೆಸೆಂಟ್ ಔಟ್ಪುಟ್ ನಾಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದ ಪ್ರೆಸೆಂಟ್ ಇನ್ಪುಟ್ ಬಟ್ ಆಲ್ಸೋ ಆನ್ ದಿ ಪ್ರೀವಿಯಸ್ ಔಟ್ಪುಟ್. ಇದು ಕೇಳ್ತಾರೆ ಬ್ಲಾಕ್ ಡಯಾಗ್ರಾಮ್ ಆಫ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್. ಯಾವುದು ನಾನು ಬರೆದಿರೋದು ಬೋರ್ಡ್ ಮೇಲೆ, ಬ್ಲಾಕ್ ಡಯಾಗ್ರಾಮ್ ಆಫ್, ದಿಸ್ ಇಸ್ ಬ್ಲಾಕ್ ಟೂ ಮಾರ್ಕ್ಸ್ ಕೇಳ್ತಾರೆ. ಸೊ ಬ್ಲಾಕ್ ಡಯಾಗ್ರಾಮ್ ಆಫ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಅಲ್ಲಿ ಬರೆದಿರೋದು ನೆನ್ಪಿಟ್ಕೊಂಡಿರಿ. ನಾವು ಹೌ ಡು ಯು ಡಿಫೈನ್ ದೆನ್? ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್? ನಾವು ಫಸ್ಟ್ ಇದನ್ನು ಬರ್ಕೋತೀರಾ. ಡಿಜಿಟಲ್ ಸರ್ಕ್ಯೂಟ್ಸ್ ಆರ್ ಆಫ್ 2 ಟೈಪ್ಸ್, ಕಾಂಬಿನೇಷನಲ್ ಮತ್ತು ಸೀಕ್ವೆನ್ಷಿಯಲ್. ಕೆಳಗಡೆ ಡಿಫ್ರೆನ್ಸಸ್ ಬಿಟ್ವೀನ್ ಕಾಂಬಿನೇಷನಲ್ ಆ್ಯಂಡ್ ಸೀಕ್ವೆನ್ಷಿಯಲ್ ಬರ್ಕೊಂಡಿದ್ದೀರಾ. ನೆಕ್ಸ್ಟು ಇದ್ರ ಕೆಳಗಡೆ ಯು ಆರ್ ಗೋಯಿಂಗ್ ಟು ರೈಟ್ ಬ್ಲಾಕ್ ಡಯಾಗ್ರಾಮ್ ಆಫ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್. ಆಯಿತಾ? ಟೆಕ್ಸ್ಟ್ ಬುಕ್ಕಲ್ಲೂ ಇದೆ, ನೋಡ್ಕೊಂಡು ಬರೀಬೋದು, ಅಥವಾ ಬೋರ್ಡ್ ಮೇಲಿದೆ ಸ್ಕ್ರೀನ್ಶಾಟ್ ತೊಗೊಂಡಾದರೂ ಬರ್ಕೋಬೋದು. ಡೆಫಿನೇಷನ್ ಹೆಂಗೆ ಬರೀತೀರಾ ನೋಡಿ. ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಈಸ್ ಅ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ವಿತ್ ಮೆಮೊರಿ. ಸಿಂಪಲ್. ಕರೆಕ್ಟಾ? ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಅಂದರೆ ಇಟ್ಸ್ ನಾಟ್ ಇಟ್ ಆಲ್ ಅ ನ್ಯೂ ಸರ್ಕ್ಯೂಟ್. ಇಟ್ ಈಸ್ ಅ ಕಾಮನ್ ಸರ್ಕ್ಯೂಟ್ ಲೈಕ್ ಅ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್, ಬಟ್ ದ ಬೇಸಿಕ್ ಡಿಫ್ರೆನ್ಸ್ ಏನು? ಇಟ್ ಹ್ಯಾಸ್ ಗಾಟ್ ಅ ಮೆಮೊರಿ. ಇಟ್ ಕ್ಯಾನ್ ರಿಮೆಂಬರ್ ವಾಟ್ ಹ್ಯಾಪೆಂಡ್ ಎಸ್ಟರ್ಡೇ. ಅರ್ಥ ಆಯ್ತಾ? ಇಟ್ ಕ್ಯಾನ್ ರಿಮೆಂಬರ್ ವಾಟ್ ಹ್ಯಾಪೆಂಡ್ ಎಸ್ಟರ್ಡೇ, ವೆರಾಸ್ it cannot remember. This is the basic difference between what we call combinational logic circuits and sequential logic circuits. So what is the definition of sequential logic circuits? A sequential logic circuit is a combinational logic circuit with memory. One point. Second point ಏನು ಬರ್ಕೋಬೋದು? In sequential logic circuits, the present
ಔಟ್ಪುಟ್. ಸಿ ಫಸ್ಟ್ ಪಾಯಿಂಟ್ ಡೆಫಿನೇಷನಲ್ಲಿ ಅದು ಬರ್ಕೊಂಡಿದ್ದೀರಾ. ಏನು ಹೇಳಿ? ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಇಸ್ ಅ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ವಿತ್ ಮೆಮೊರಿ. ಕ್ಲಿಯರ್? ದೆನ್ ಇನ್ನೊಂದು ಪಾಯಿಂಟ್ ಏನು ಬರ್ಕೋಬೋದು ನೀವು? ಇನ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ದ ಪ್ರೆಸೆಂಟ್ ಔಟ್ಪುಟ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ಪ್ರೆಸೆಂಟ್ ಇನ್ಪುಟ್ ಬಟ್ ಆಲ್ಸೋ ಡಿಪೆಂಡ್ಸ್ ಆನ್ ಪ್ರೀವಿಯಸ್ ಔಟ್ಪುಟ್. ಹೆಂಗಾದರೂ ಸರಿ, ಸೆಂಟೆನ್ಸಸ್ನ ಹೆಂಗೆ ಬೇಕಾದ್ರೂ ವೇರಿ ಮಾಡ್ಬೋದು, ಬಟ್ ಮೀನಿಂಗ್ ರಿಮೈನ್ಸ್ ವಾಟ್ ಸೇಮ್. ಇದನ್ನೇ ಕಾಪಿ ಪೇಸ್ಟ್ ಮಾಡಿಕೊಂಡ್ರು ಆಯಿತು. ಕ್ಲಿಯರಾ? ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ವಾಟ್ ಈಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ combinational logic circuits and sequential logic circuits. Combinational has no memory, sequential has definitely got memory. Combinational example, half adder, half subtractor, full adder, we have discussed all of them. Sequential logic circuits, we are going to discuss them. Latches andrenu, flip-flops andrenu, shift registers and counters are deleted from your syllabus for the present academic year. So adrinda we are not going to talk about shift register, we are not neither going to talk about counters. Sarina? Next, important ಏನು ಅಂದರೆ, ಬಿಫೋರ್ ವಿ ಕುಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಫ್ಲಿಪ್ ಫ್ಲಾಪ್ಸ್ ಆಗಲಿ ಲ್ಯಾಚಸ್ ಆಗಲಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕಾಲ್ಡ್ ಕ್ಲಾಕ್. ಕ್ಲಾಕ್ ಅಂತ ಏನು ಕ್ಲಾಕ್ ಅಂತಂದರೆ ನೋಡಿ, ನಮ್ಮ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋ ಕ್ಲಾಕ್ ಬೇರೆ ಆಯಿತಾ, ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡೋ ಕ್ಲಾಕೇ ಬೇರೆ. ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡೋ ಕ್ಲಾಕ್ ಅಂತಂದರೆ ಇಟ್ಸ್ ಅ ಕೈಂಡ್ ಆಫ್ ಸಿಗ್ನಲ್. ನಿಮಗೆ ಲ್ಯಾಬಲ್ಲಿ ತೋರಿಸ್ತಾರೆ ಸರಿನಾ, ಕ್ಲಾಕ್ನ ಒಂದು ಫ್ರೀಕ್ವೆನ್ಸಿ ಸೆಟ್ ಮಾಡಿ ಒಂದು ಸಿಗ್ನಲ್ನ ಕೊಡ್ಬೋದು. ಕ್ಲಾಕ್ ಕ್ಲಾಕ್. What is a clock basically? See, in digital electronics, a clock is a kind of signal. A clock is a kind of what? It's a kind of signal. ನಮಗೆ ಸೈನ್ ವೇವ್ಸ್ ಇದೆ, ಕೊಸೈನ್ ವೇವ್ಸ್ ಇದೆ, ಸ್ಕ್ವೇರ್ ವೇವ್ಸ್ ಇದೆ, ಸಾಟೂತ್ ವೇವ್ಸ್ ಇದೆ. ಅದೇ ಥರ ಕ್ಲಾಕ್ ಅನ್ನೋದು ಕೂಡ ಸರ್ಟೈನ್ ಟೈಪ್ಸ್ ಆಫ್ ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಸಮಥಿಂಗ್ ಕಾಲ್ಡ್ as what? A periodic signals. A clock produces what? Periodic signals. I'll let you know what you mean by this. Periodic signals which helps in change of state. What do you mean by change of state? I'll explain now. A clock in digital electronics produces a kind of signal, ಅಥವಾ it's a kind of signal. ಸಿಂಪಲ್ ಆಗಿ ಹೇಳಬೇಕು ಅಂದರೆ, what kind of signals it produces? It produces a periodic signal. So periodic signal ಅಂತಂದರೆ ನಿಮ್ಗೆ ಗೊತ್ತಿದೆ. ಸಿ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಪೀರಿಯಾಡಿಕ್ ಸಿಗ್ನಲ್ ಅಟ್ ಎ ಯೂನಿಫಾರ್ಮ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಈಗ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಡೆಫಿನೆಟಾಗಿ ಇಫ್ ಯು ಕ್ಯಾನ್ ಸೇ ಇಟ್ ಹ್ಯಾಸ್ ಟೇಕನ್ 5 seconds, ಡೆಫಿನೆಟಾಗಿ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೂ 5 seconds ತೊಗೊಂಡಿರುತ್ತೆ. ಅಥವಾ ಈ ಒಂದು ಹಾಫ್ ಸೈಕಲ್ನ ಕಂಪ್ಲೀಟ್ ಮಾಡೋಕ್ಕೆ 10 seconds ತೊಗೊಂಡಿದ್ರೆ, ಈ ಹಾಫ್ ಸೈಕಲ್ನ ಕಂಪ್ಲೀಟ್ ಮಾಡೋಕ್ಕೂ 10 seconds ತೊಗೊಳುತ್ತೆ. ಸೊ ಮೀನ್ಸ್ ಇಟ್ ಕವರ್ಸ್ ಅ ಸರ್ಟೈನ್ ಡಿಸ್ಟೆನ್ಸ್ ವಿದಿನ್ ಎ ಗಿವನ್ ಇಂಟರ್ವಲ್ ಆಫ್ ಟೈಮ್. ಪೀರಿಯಾಡಿಕ್. ಫಾರ್ ಎಕ್ಸಾಂಪಲ್, ನಿಮ್ಮ ಕಾಲೇಜಸಲ್ಲಿ ಈಚ್ ಪೀರಿಯಡ್ ಇಸ್ ಫಾರ್ 50 minutes. ಸೊ the classes in your college are conducted periodic in nature, right? Periodic ಅಂದರೆ ಒಂದು ಸರ್ಟೈನ್ ಟೈಮ್ ಇಂಟರ್ವಲ್ ಆದಮೇಲೆ ಮತ್ತೆ ಸೇಮ್ ಥಿಂಗ್ ರಿಪೀಟ್ ಆಗುತ್ತೆ. ಅಟ್ ದಿ ಎಂಡ್ ಆಫ್ ದಿ 50th minute ನನಗೆ ಅದು ಲಾಸ್ಟ್ ಪೀರಿಯಡ್, ಬಟ್ ಫಾರ್ ದ ಟೀಚರ್ ಹೂ ಇಸ್ ಎಂಟರಿಂಗ್ ಟು ಯುವರ್ ಕ್ಲಾಸ್ ರೂಮ್, ಫಾರ್ ಹರ್ ಇಟ್ ಈಸ್ ದ ಫಸ್ಟ್ ಮಿನಿಟ್, ರೈಟ್? ನನಗೆ ಲಾಸ್ಟ್ ಮಿನಿಟ್ ಅವ್ರಿಗೆ ಫಸ್ಟ್ ಮಿನಿಟ್ ಸೇಮ್ ಇರುತ್ತೆ. ಅದೇ ಥರ ಪಿರಿಯಾಡಿಕ್ ಅಂದರೆ ಎನಿಥಿಂಗ್ ವಿಚ್ ಹ್ಯಾಪನ್ಸ್ ಅಟ್ ಅ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಇಸ್ ಕಾಲ್ಡ್ ಪಿರಿಯಾಡಿಕ್. ಈ ಕ್ಲಾಕ್ ಏನು ಕೂಡ ಏನು ಮಾಡುತ್ತೆ ನಮಗೆ? ಕ್ಲಾಕ್ ಅನ್ನೋದು ಒಂದು ಸಿಗ್ನಲ್, ಇಟ್ ಪ್ರೊಡ್ಯೂಸಸ್ ಪಿರಿಯಾಡಿಕ್ ಸಿಗ್ನಲ್ಸ್. Forget about the rest of the definition, I'll explain. Now, usually ನಾವು ಒಂದು ಕ್ಲಾಕ್ನ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಆಯಿತಾ? ಲೈಕ್ ದಿಸ್. ನೀವು ಹೈಯರ್ ಕ್ಲಾಸಸಲ್ಲಿ ಇದ್ರ ಬಗ್ಗೆ ಡೆಪ್ತಾಗಿ ಹೋಗ್ತೀರಾ, ಬಟ್ ಸದ್ಯಕ್ಕೆ ನಿಮಗೆ PUC ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ಹೇಳ್ಕೊಡ್ತೀನಿ. ನಾವು ಟೈಮಿಂಗ್ ಡಯಾಗ್ರಾಮ್ ಬರೀಬೇಕಾದರೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಶೇಪ್ಸ್ನ ಅಬ್ಸರ್ವ್ ಮಾಡಿದ್ವಿ, ರೈಟ್? ನಾವು ನೋಡಿ, ಇದರಲ್ಲಿ ನಿಮಗೆ ಇದು ಲೋ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಲಾಜಿಕ್ 0. ಇದು ಹೈ ಸರಿನಾ? ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಲಾಜಿಕ್ 1, ಸರಿನಾ? ಸೊ ಇದು ಲೋ, ಯು ಕ್ಯಾನ್ ಕಾಲ್ ಇಟ್ ಆಸ್ ಹಾಫ್ ಆನ್, ವಾಟ್ ಎವರ್, 0 volts 5 volts, ಸರಿನಾ? ಆಮೇಲೆ ಈ ಪರ್ಟಿಕ್ಯುಲರ್ ಸಿಗ್ನಲ್ ಹಿಂಗೆ 0 ಇಂದ ಹೈಗೆ ಹೋಗುತ್ತೆ, ಗೊತ್ತಾ? 0 ಇಂದ ಹೈಗೆ ಹೋಗೋ ಒಂದು ಸೈಡ್ಗೆ
ಝೀರೋಯಿಂದ ಹೈಗೆ ಹೋಗೋ ಒಂದು ಸೈಡ್ಗೆ ವಿ ಕಾಲ್ ಇಟ್ ಆಸ್ ರೇಸಿಂಗ್ ಎಡ್ಜ್. ರೇಸಿಂಗ್ ಎಡ್ಜ್ ಅಂದರೆ ಸೈಡ್ ಕರೆಕ್ಟ್ ತಾನೆ, ರೇಸಿಂಗ್ ಎಡ್ಜ್. ಕ್ಲಿಯರ್? ಸೊ ಈ ಲೋಯಿಂದ ಹೈಗೆ ಹೋಗುತ್ತಲ್ಲ, ಲೋಯಿಂದ ಹೈಗೆ ಹೋಗೋದಕ್ಕೆ ಏನಂತ ಕರಿತೀವಿ? ರೇಸಿಂಗ್ ಎಡ್ಜ್. ಅದೇ ಥರ ಹೈಯಿಂದ ಲೋಗೆ ಬರೋದಕ್ಕೆ, ಹೈಯಿಂದ ಲೋಗೆ ಬರೋದಕ್ಕೆ ವಿ ಕಾಲ್ ಇಟ್ ಆಸ್ ಫಾಲಿಂಗ್ ಎಡ್ಜ್. ಫಾಲಿಂಗ್ ಎಡ್ಜ್, ರೈಟ್? ಇನ್ನು ಇದಿರುತ್ತೆ ಗೊತ್ತಾ, ಇದನ್ನು ಲೆವೆಲ್ ಎಡ್ಜ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಲೆವೆಲ್ ಎಡ್ಜ್. ಇದು ಕೂಡ ಅಷ್ಟೇ, ಈ ಲೋನಲ್ಲಿ ಇರ್ಬೇಕಾದ್ರೆ ಇದು ಲೆವೆಲ್ ಎಡ್ಜ್ ಅಂತ ಕರಿತೀವಿ. ಸೊ ಲೆವೆಲ್ ಎಡ್ಜ್ ಆರ್ ಸ್ಟೇಬಲ್ ಎಡ್ಜ್ ಅಂತಲೂ ಕರೀತಾರೆ. ಸೊ ವಾಟ್ ಎವರ್ ಇಟ್ ಮೈಟ್ ಬಿ. ಇಲ್ಲಿ ನೋಡಿ, ಇದು ಕ್ಲಾಕ್ ಪಲ್ಸ್ದು ವೇರಿಯಸ್ ಪಾರ್ಟ್ಸು ನೇಮಿಂಗ್ ಗೊತ್ತಿರಬೇಕು ನಿಮಗೆ. ಸೊ ವಾಟ್ ಇಸ್ ಅ ಕ್ಲಾಕ್ ಅಂದರೆ ಗೊತ್ತಾಯಿತು. ಇನ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕ್ಲಾಕ್ ಇಸ್ ಅ ಕೈಂಡ್ ಆಫ್ ಸಿಗ್ನಲ್. What kind of signal it produces? It produces a periodic signal. So periodic signal ಅಂದರೆ you can understand here. ಇಲ್ಲಿ ಒಂದು 10 seconds ಆಫ್ ಸ್ಟೇಟಲ್ಲಿ ಇತ್ತು ಅಂದರೆ ನೆಕ್ಸ್ಟ್ 10 seconds ಆನ್ ಸ್ಟೇಟ್ಗೆ ಹೋಗುತ್ತೆ, ಮತ್ತು ನೆಕ್ಸ್ಟ್ 10 seconds ಆಫ್ ಸ್ಟೇಟ್ಗೆ ಹೋದರೆ ಮತ್ತೆ ನೆಕ್ಸ್ಟ್ 10 seconds ಆನ್ ಸ್ಟೇಟ್. ಸೊ ಅ ಡಿವೈಸ್ ವಿಲ್ ಬಿ ಆನ್ ಫಾರ್ ಎವ್ರಿ 10 seconds ಆ್ಯಂಡ್ ಇಟ್ ವಿಲ್ ಆಟೋಮೆಟಿಕಲಿ ಹಾಫ್ ಇನ್ ನೆಕ್ಸ್ಟ್ 10 seconds. ಸೊ ಪೀರಿಯಾಡಿಕಾಗಿ ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಇದರಲ್ಲಿ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಯು ಆರ್ ಎ ಡಿಸೈನರ್, ಯು ಕ್ಯಾನ್ ಟೇಕ್ 0 ಆ್ಯಸ್ ಆನ್, 1 ಆ್ಯಸ್ ಆಫ್. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಆಫ್ ದಿ ಚಾಪ್ಟರ್, ನೆಗೆಟಿವ್ ಲಾಜಿಕ್ ಮತ್ತು ಪಾಸಿಟಿವ್ ಲಾಜಿಕ್. ಸೊ ಈಗ ಒಂದು ಕ್ಲಾಕ್ನ ಯೂಸ್ ಮಾಡಿಕೊಂಡು, ಇಲ್ಲಿ ನಾವು ಕ್ಲಾಕ್ನ ಏನಕ್ಕೆ ಯೂಸ್ ಮಾಡ್ತೀವಿ ಬೇಸಿಕಲಿ ಅಂತಂದರೆ, ನಾವು ಸಿಗ್ನಲ್ಸ್ನ ಕೊಡ್ತಾ ಇರ್ತೀವಿ. ವಿ ಡೋಂಟ್ ವಾಂಟ್ ಸಿಗ್ನಲ್ಸ್ ಟು ಬಿ ರ್ಯಾಂಡಮ್. ರ್ಯಾಂಡಮ್ ಅಂದರೆ ಅದಕ್ಕೆ ಇಷ್ಟ ಬಂದಂಗೆ ಸಿಗ್ನಲ್ಸ್ನ ಕೊಡಬಾರ್ದು. ವಿ ನೀಡ್ ಟು ಹ್ಯಾವ್ ದ ಕಂಟ್ರೋಲ್. ಕಂಟ್ರೋಲ್ ಅಂತಂದರೆ ಏನೀಗ, ಸಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಒಂದು ಮಿಸೈಲ್ ಇರುತ್ತೆ ಅಂದ್ಕೊಳ್ಳಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಹೋಗಲಿ ಬಿಡಿ, ಒಂದು ಸ್ಟ್ರೀಟ್ ಲೈಟ್ ಇರ್ತಾರೆ ಅಂದ್ಕೊಳ್ಳಿ, ಟ್ರಾಫಿಕ್ ಸಿಗ್ನಲ್ ಲೈಟ್ಸ್ ಇರುತ್ತೆ. ಆ ಟ್ರಾಫಿಕ್ ಸಿಗ್ನಲ್ ಲೈಟ್ಸಲ್ಲಿ ಏನಾಗ್ತಿರುತ್ತೆ, ಅವ್ರು ಆಪ್ರೇಟ್ ಮಾಡ್ತಿರ್ತಾರೆ. ಯಾವ್ಯಾವ ಕಡೆ ಬಿಡಬೇಕು ಮ್ಯಾನ್ಯುವಲ್ ಆಗಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಟೋಮೆಟಿಕ್, ಸರಿನಾ? ಅವ್ರು ಮ್ಯಾನ್ಯುವಲ್ ಆಗಿ ಆಪ್ರೇಟ್ ಮಾಡ್ತಿರ್ತಾರೆ. ಮ್ಯಾನ್ಯುವಲ್ ಆಗಿ ಆಪ್ರೇಟ್ ಮಾಡಬೇಕಾದ್ರೆ ದೇ ವಿಲ್ ಮೇಕ್ ಯೂಸ್ ಆಫ್ ದ ಕ್ಲಾಕ್. ಕ್ಲಾಕ್ ಅಂತಂದರೆ ಏನು, ಅದು ರ್ಯಾಂಡಮ್ ಆಗಿ ಜನ್ರೇಟ್ ಆಗೋಕ್ಕೆ ಬಿಡಲ್ಲ. ನಾವು ಕಂಟ್ರೋಲ್ ಇಟ್ಕೊಂಡಿರ್ತೀವಿ ಅಲ್ಲಿ. ನಾವು ಆ ಕ್ಲಾಕ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಆ ಸಿಗ್ನಲ್ ಜನ್ರೇಟ್ ಆಗುತ್ತೆ. ಆ ಸಿಗ್ನಲ್ ಹೋಗಿ ಏನು ಮಾಡುತ್ತೆ, ಯಾವ ಲೈಟ್ ಗ್ರೀನ್ ಆಗಬೇಕು, ಯಾವ ಲೈಟ್ ರೆಡ್ ಆಗಬೇಕು ಅಂತ ಅದನ್ನು ಕಂಟ್ರೋಲ್ ಮಾಡುತ್ತೆ. ಈಗ ಕಂಟ್ರೋಲ್ ಯಾರ ಕೈಯಲ್ಲಿರುತ್ತೆ? ಅಲ್ಟಿಮೇಟಾಗಿ ನಮ್ಮ ಕೈಯಲ್ಲಿ, ಇನ್ ದ ಸೆನ್ಸ್ ಕ್ಲಾಕ್ ಕೈಯಲ್ಲಿ. ಕ್ಲಾಕ್ ಏನು ಮಾಡ್ಬೋದು, ಇಟ್ ಪ್ರೊಡ್ಯೂಸಸ್ ಎ ಸಿಗ್ನಲ್. ಆ ಸಿಗ್ನಲ್ ಏನು ಮಾಡುತ್ತೆ, ಏನು ಮಾಡಬೇಕು ಅಂತ ಡೈರೆಕ್ಟ್ ಮಾಡುತ್ತೆ. ಸೊ ಇನ್ಸ್ಟೆಡ್ ಆಫ್ ರ್ಯಾಂಡಮ್, ಸೊ ರ್ಯಾಂಡಮ್ ಆಗಿ ಅಂತಂದರೆ ಅದೇ ಆಟೋಮೆಟಿಕ್ಕಾಗಿ ಏನು ಬೇಕೋ ಇನ್ಪುಟ್ಸ್ನ ತೊಗೊಂಡು ಔಟ್ಪುಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ದಟ್ಸ್ ಟೋಟಲಿ ಅನ್ಕಂಟ್ರೋಲ್ಡ್ ಸಿಸ್ಟಮ್. ಬಟ್ if you are looking for more controlled system, if you are looking for a system which is under the control of you, if you are looking for a system which has to work according to your ಏನಂತ ಹೇಳ್ತೀವಿ, ಕಂಟ್ರೋಲ್ ಅಥವಾ ಅಕಾರ್ಡಿಂಗ್ ಟು ಯುವರ್ ಗೈಡೆನ್ಸ್, ದೆನ್ ಅಪ್ಲೈ ವಾಟ್? ಕ್ಲಾಕ್. ಸಿಂಪಲ್. ಸೊ ಈ ಕ್ಲಾಕಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಏನಿದು, ಒಂದು ಇದು ಲೆವೆಲ್ ಅಂತ ಕರಿತೀವಿ, ಇದನ್ನು ಲೆವೆಲ್ ಅಂತಾರೆ. ಸೊ ಇದು ಲೋಯಿಂದ ಹೈಗೆ ಹೋಗೋದು ರೈಸಿಂಗ್ ಎಡ್ಜು, ಮೇಲಿಂದ ಹೈಯಿಂದ ಲೋಗೆ ಬರೋದು ಫಾಲಿಂಗ್ ಎಡ್ಜು. ಇದನ್ನು 0 ಅಂತ ತೊಗೋಬೋದು, ಇದನ್ನು 1 ಅಂತ ತೊಗೋಬೋದು, ಇದನ್ನು ಲೋ ಅಥವಾ ಹೈ. ಯು ಕ್ಯಾನ್ ಇವನ್ ಇಂಟರ್ಚೇಂಜ್ ಇಫ್ ಯು ಆರ್ ಫಾಲೋಯಿಂಗ್ ವಾಟ್? ನೆಗೆಟಿವ್ ಲಾಜಿಕ್. ಯೂಶಲಿ ಏನಾಗುತ್ತೆ, ನಮಗೊಂದು ಸರ್ಕ್ಯೂಟ್ ಇರುತ್ತೆ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ದಿಸ್ ವಾಸ್ ಮೈ ಸರ್ಕ್ಯೂಟ್, ಸರಿನಾ? ನನ್ನ ಹತ್ರ ಒಂದು ಸರ್ಕ್ಯೂಟ್ ಇರುತ್ತೆ ಅಂದ್ಕೊಳ್ಳಿ. ಐ ಹ್ಯಾವ್ ಇನ್ಪುಟ್ಸ್. ನಾವು ಐ ಹ್ಯಾವ್ 2 ಇನ್ಪುಟ್ಸ್. ಮೀನ್ ವೈಲ್ ಐ ಆಮ್ ಗೋಯಿಂಗ್ ಟು ಟೇಕ್ ಕ್ಲಾಕ್ನ. ಈ ಕ್ಲಾಕ್ನ ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ ಒಳಗಡೆ, ಸರಿನಾ? ಇದು ಕ್ಲಾಕ್ ಅಂತ ಅರ್ಥ. ವೇರ್ ಎವರ್ ಯು ಆರ್ ಗೆಟಿಂಗ್ ದಿಸ್ ಸಿಂಬಲ್, ಇಟ್ ಈಸ್ ಅಂಡರ್ಸ್ಟುಡ್, ಯು ಆರ್ ಅಪ್ಲೈಯಿಂಗ್ ವಾಟ್? ಕ್ಲಾಕ್ನ. ಈಗ ನನ್ನ ಕೈಯಲ್ಲಿ ಕ್ಲಾಕು ಇದೆ. ಈಗ ನಾನು ಇವೆರಡನ್ನೂ 1-1 ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಟ್ಸ್ ಇಮ್ಯಾಜಿನ್ ಯಾವುದೋ ಒಂದು ಸರ್ಕ್ಯೂಟ್ ಅಂದ್ಕೊಳ್ಳಿ. ಈಗ 1-1 ಮಾಡ್ತೀನಿ, ಇಲ್ಲಿ ಔಟ್ಪುಟ್ ಬರಬೇಕಲ್ವಾ? ಈ ಔಟ್ಪುಟ್ ಬರಬೇಕು ಅಂತಂದರೆ ಇವೆನ್ ದೋ ದೀಸ್ ಟು ಆರ್ 1-1, ಇವೆನ್ ದೋ ದೀಸ್ ಟು ಆರ್ ಹೈ, ಇಲ್ಲಿ ನನಗೆ ಹೈ ಆಫ್ ಲೋನು ಏನೋ ಒಂದು ಔಟ್ಪುಟ್ ಬರಲೇಬೇಕು. ಬಿಕಾಸ್ ಇಟ್ ಪರ್ಫಾರ್ಮ್ಸ್ ಅರ್ಥಿಂಗ್ ಇನ್ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್, ಇಟ್ ಪರ್ಫಾರ್ಮ್ಸ್ ಸಮ್ ಆಪ್ರೇಷನ್ ಅಂದ್ಕೊಳ್ಳಿ. ಬಟ್ ಈ 1-1 ಕೊಟ್ಟರೂ ಕೂಡ ಇವೆರಡು ಡೇಟಾ ಪ್ರಾಸೆಸ್ ಆಗಲ್ಲ. ಯಾಕಾಗಲ್ಲ ಅಂದರೆ ನಾವು ಕ್ಲಾಕ್ ಸಿಗ್ನಲ್ನ ಆನ್ ಮಾಡಬೇಕು. ಆ ಕ್ಲಾಕ್ ಸಿಗ್ನಲ್ನ ನಾವು ಆನ್ ಮಾಡಿದಾಗ ಇವೆರಡು ಪರ್ಫಾರ್ಮ್ ಆಗುತ್ತಾ, ಹಾಫ್ ಮಾಡಿದಾಗ ಪರ್ಫಾರ್ಮ್ ಆಗುತ್ತಾ, ಅಥವಾ ಲೆವೆಲಲ್ಲಿ ಇಟ್ಕೊಂಡಿದ್ರೆ, ಕ್ಲಾಕ್ ಸಿಗ್ನಲ್ನ ಲೆವೆಲಲ್ಲಿ ಇಟ್ಕೊಂಡಿದ್ರೆ ಈ ಸರ್ಕ್ಯೂಟ್ ವರ್ಕ್ ಆಗುತ್ತಾ ಅನ್ನೋದನ್ನು ಬೇಸ್ ಮಾಡಿಕೊಂಡು ಕ್ಲಾಕ್ ಸಿಗ್ನಲ್ಸ್ನ 3 ಥರ ಡಿಫ್ರೆನ್ಷಿಯೇಟ್ ಮಾಡ್ಕೋತೀವಿ ನಾವು. ಯೂಶಲಿ 2 ಟೈಪ್ಸ್. ಒನ್ ಈಸ್ ಎಡ್ಜ್ ಟ್ರಿಗರ್ಡ್ ಅಂತ ಕರಿತೀವಿ, ಇನ್ನೊಂದು ಲೆವೆಲ್ ಟ್ರಿಗರ್ಡ್ ಅಂತ ಕರೀತಾರೆ. ವಾಟೆವರ್. ಅಂದರೆ ಇಲ್ಲಿ ಇನ್ಪುಟ್ಸ್ ಇದೆ, ಇನ್ಪುಟ್ಸ್ ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ದಿಸ್ ಸರ್ಕ್ಯೂಟ್ ವಿಲ್ ನಾಟ್ ವರ್ಕ್ ಬಿಕಾಸ್
ಕ್ಲಾಕ್ ಸಿಗ್ನಲ್ ಕೊಟ್ಟಿಲ್ಲ ಅಂದರೆ ಮೋರ್ ಕಂಟ್ರೋಲ್. ನಾವು ಯು ಕ್ಯಾನ್ ಡಿಸೈಡ್ ವೆದರ್ ಯು ಕ್ಯಾನ್ ಗಿವ್ ದೀಸ್ ಟು ಸಿಗ್ನಲ್ಸ್ ಟು ದ ಸರ್ಕ್ಯೂಟ್ ಟು ವರ್ಕ್ ಆರ್ ನಾಟ್. ಸೊ ದ ಅಲ್ಟಿಮೇಟ್ ಡೆಸಿಷನ್ ಪವರ್ ಯಾರ ಕೈಯಲ್ಲಿರುತ್ತೆ? ಈಗ ಕ್ಲಾಕ್ ಕೈಯಲ್ಲಿರುತ್ತೆ. ಆ್ಯಂಡ್ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ ಆಫ್ ದ ಸರ್ಕ್ಯೂಟ್ಸ್ ವಾಟ್ ಎವರ್ ವಿ ಆರ್ ಯೂಸಿಂಗ್ ಟುಡೇ ದೇ ಆರ್ ಬೇಸ್ಡ್ ಆನ್ ವಾಟ್ ನಾವು ಕ್ಲಾಕ್. ಆಯಿತಾ? ಸೊ ಇವಾಗ ಈ ಕ್ಲಾಕ್ ನಾವು ಹೆಂಗೆ ಬೇಕಾದ್ರೂ ಡಿಸೈಡ್ ಮಾಡ್ಬೋದು ತಾನೆ. ಕ್ಲಾಕ್ ಸಿಗ್ನಲ್ 0 to high ಹೋಗಬೇಕಾದ್ರೆ ಸರ್ಕ್ಯೂಟ್ ಆನ್ ಆಗಬೇಕು, ಅಥವಾ ಹೈ ಟು ಲೋ ಬರಬೇಕಾದ್ರೆ ಸರ್ಕ್ಯೂಟ್ ಆನ್ ಆಗಬೇಕು, ಅಥವಾ ಈವನ್ ವಿ ಕ್ಯಾನ್ ಥಿಂಕ್ ಲೈಕ್ ದಿಸ್, ಲೆವೆಲಲ್ಲಿ ಇರಬೇಕಾದ್ರೆ ಸರ್ಕ್ಯೂಟ್ ಆನ್ ಆಗಬೇಕು, ರಿಮೈನಿಂಗ್ ಸ್ಟೇಟಲ್ಲಿ ಸರ್ಕ್ಯೂಟ್ ಆಫ್ ಆಗಬೇಕು. ಅಂದರೆ ರಿಮೈನಿಂಗ್ ಅಂದರೆ ಇಲ್ಲಿವರೆಗೂ ಆಫ್ ಇರುತ್ತೆ, ಇಲ್ಲಿಗೆ ರೀಚ್ ಆಗಿದ ತಕ್ಷಣ ಆನ್ ಆಗುತ್ತೆ, ಇದು ಪೂರ್ತಿ ಆನ್ ಆಗಿರುತ್ತೆ, 10 seconds ಆನ್ ಆಗಿರುತ್ತೆ, ಅಗೇನ್ ಆಫ್ ಆಗುತ್ತೆ, ಇದು ಕೂಡ ಆಫಲ್ಲೇ ಇರುತ್ತೆ, ಅಗೇನ್ ಆಫಲ್ಲಿ ಇರುತ್ತೆ, ಮತ್ತು ಇಲ್ಲಿಗೆ ಬಂದರೆ ಆನ್ ಆಗುತ್ತೆ. ಓನ್ಲಿ ಸ್ಟೇಬಲ್ ಸ್ಟೇಟಲ್ಲಿ ಇರಬೇಕಾದ್ರೆ ಮಾತ್ರ ಸರ್ಕ್ಯೂಟ್ ಏನಾಗುತ್ತೆ? ಫಂಕ್ಷನಿಂಗ್ ಮಾಡ್ತಿರುತ್ತೆ, ರಿಮೈನಿಂಗ್ ಟೈಮಲ್ಲಿ ಫಂಕ್ಷನಿಂಗ್ ಮಾಡಲ್ಲ. ಆರ್ ಎಲ್ಸ್ ಈವನ್ ಯು ಕ್ಯಾನ್ ಥಿಂಕ್ ಲೈಕ್ ಓಕೆ ಫೈನ್, ವೆನ್ ಸರ್ಕ್ಯೂಟ್ ಗೋಸ್ ಫ್ರಮ್ 0 to high, ಇದು 0 to high ಹೋದಾಗ ಸರ್ಕ್ಯೂಟ್ ಏನಾಗಬೇಕು? ಆನ್ ಆಗಬೇಕು. ಸೊ ಇದನ್ನು ಫಿಕ್ಸ್ ಮಾಡ್ಕೋಬೋದು. ಅಥವಾ ಸರ್ಕ್ಯೂಟ್ 0 to high ಹೋದಾಗ ಆಫಲ್ಲಿರುತ್ತೆ, ಬಟ್ ಹೈ ಟು ಲೋ ಬಂದಾಗ ಸರ್ಕ್ಯೂಟ್ ಆನ್ ಆಗಬೇಕು. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಯೂಸರ್, ದ ಡಿಸೈನರ್. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಿಸ್, ಆಯಿತಾ, ನಮಗೇನಿದೆ, ವಿ ಹ್ಯಾವ್ ಏನಂತ ಹೇಳ್ತೀವಿ, ನಿಮಿಷ, ಯಾ, ವಿ ಹ್ಯಾವ್ ಫ್ಲಿಪ್ ಫ್ಲಾಪ್ಸಲ್ಲಿ ಹೇಳ್ಕೊಡ್ತೀನಿ ಬಿಡಿ, ಅದು ಹೋಗಲಿ ಬಿಡಿ. ಈಗ ಕ್ಲಾಕಲ್ಲಿ ನೋಡಿ, ಇವಾಗ ನಮಗೇನಿದೆ, ಈಗ ಕ್ಲಾಕ್ ವಿಚ್ ಪ್ರೊಡ್ಯೂಸಸ್ ವಾಟ್? ಎ ಕೈಂಡ್ ಆಫ್ ಸಿಗ್ನಲ್ ಆ್ಯಂಡ್ ಇಟ್ಸ್ ಎ ಪಿರಿಯಾಡಿಕ್ ಸಿಗ್ನಲ್. ಸೊ ಇದರಲ್ಲಿ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕ್ಲಾಕ್ ಕೇಳಲ್ಲ, ಸುಮ್ಮನೆ ಬರೆದಿಟ್ಕೊಂಡಿರಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕ್ಲಾಕ್. ಒಂದು ಕ್ಲಾಕ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂತಂದರೆ, ಫಸ್ಟ್ ಥಿಂಗ್ ಏನು ಅಂತಂದರೆ, ಇಟ್ ಈಸ್ ಟ್ರಾನ್ಸಿಷನ್ ಟೈಮ್. ವಾಟ್ ಯು ಮೀನ್ ಬೈ ಟ್ರಾನ್ಸಿಷನ್ ಟೈಮ್ ಹಿಯರ್? ಸಿ, ಟ್ರಾನ್ಸಿಷನ್ ಟೈಮ್ ಅಂದರೆ ದ ಟೈಮ್ ಟೇಕನ್ ಫಾರ್ ಟು ರೀಚ್ ಫ್ರಮ್ ಲೋ ಟು ಹೈ or high to low, that is called transition time. But don't never mug up this. Next is clock levels must be stable. So clock levels must be stable. I'll let you know the meaning. The third one, and the third important characteristic, is that frequency of the clock. So frequency of the clock must be same. Frequency of the clock must be same. ಅಂದರೆ ನಾವು ಯಾವುದಾದ್ರೂ ಒಂದು ಕ್ಲಾಕ್ ಸಿಗ್ನಲ್ನ ಯೂಸ್ ಮಾಡ್ತಿದ್ದೀವಿ ಅಂತಂದರೆ, ಈ ಮೂರು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಮೂರು ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಫುಲ್ಫಿಲ್ ಮಾಡಬೇಕು. ಸೊ ಟ್ರಾನ್ಸಿಷನ್ ಟೈಮ್ ಅಂತಂದರೆ, ಲೆಟ್ಸ್ ಇಮ್ಯಾಜಿನ್ ದ ಟೈಮ್ ಟೇಕನ್ to reach from 0 to 1 is 10 seconds ಅಂದ್ಕೊಳ್ಳಿ. Then the time taken to reach from 1 to 0 should be 10 seconds again. So the time taken to reach from low to high is 10 ಅಂತಂದರೆ, time taken to reach high to low is also from 10 seconds. That is called transition time. Clock levels must be stable. ಅಂತಂದರೆ, ಈಗ ನೋಡಿ, ಇದು 10 seconds ಇದೆ, ರೈಟ್? ನೆಕ್ಸ್ಟ್ ಇಲ್ಲಿ ಬಂದಾಗ ಇದು 9 ಆಗಬಾರ್ದು, ಅಗೇನ್ ಇಟ್ ಶುಡ್ ಬಿ 10 ಅಂದ್ಕೊಳ್ಳಿ. ಸೊ ಆ ಥರ ನಾವೇನು ಮಾಡಬೇಕು? ಒಂದು ಫಿಕ್ಸ್ಡ್ ಕ್ಲಾಕ್ ಸಿಗ್ನಲ್ಸ್ನ, ಫಿಕ್ಸ್ಡ್ ಫ್ರೀಕ್ವೆನ್ಸಿ ಕ್ಲಾಕ್ ಸಿಗ್ನಲ್ಸ್ನ ಯೂಸ್ ಮಾಡಬೇಕು. ಫ್ರೀಕ್ವೆನ್ಸಿ ಕೂಡ ಚೇಂಜ್ ಮಾಡಬಾರ್ದು, ಫ್ರೀಕ್ವೆನ್ಸಿ ಕೂಡ ಸೇಮ್ ಇರಬೇಕು. ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕ್ಲಾಕ್. ಇನ್ ಕೇಸ್ ಕೇಳಿದ್ರೆ ಎಕ್ಸಾಮಲ್ಲಿ 3 ಪಾಯಿಂಟ್ ಬರೀರಿ, 3 ಮಾರ್ಕ್ಸ್ಗೆ ಬಂದುಬಿಡುತ್ತೆ. ಸೊ ಹೋಪ್ ಯು ಅಂಡರ್ಸ್ಟುಡ್ ಸಮಥಿಂಗ್, ಅಟ್ಲೀಸ್ಟ್ ಸಮಥಿಂಗ್ ಅಬೌಟ್ ಕ್ಲಾಕ್. ಯು ವಿಲ್ eventually understand more detail when we talk about flip flops. ಆಯಿತಾ? ನೆಕ್ಸ್ಟ್